ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ತಮ್ಮೆಲ್ಲಲ್ಲಿ ನೀವು ನೋಡಿರ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಮಾವಾಸ್ಯೆ ದಿವಸ ನಾನು ದರ್ಶನ ಮಾಡಿದೆ. ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಬಿಟ್ಟು ಹೋಗ್ತೀನಿ, ತುಂಬ ಲಾಂಗ್ ಏನಿಲ್ಲ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ಬಂದು ನೋಟಿಫಿಕೇಷನ್ ಸಿಗುತ್ತೆ, ಓಕೆನಾ. ಅಮಾವಾಸ್ಯೆ ದಿವಸ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ 11 ಗಂಟೆ ಮೇಲೆ ಪೂಜೆ ನಡೆಯುತ್ತೆ. ಅಲಂಕಾರ ಎಲ್ಲ ಆಗಿ ಪೂಜೆ 12 ಗಂಟೆ ಆಗುತ್ತೆ. ಸದ್ಯಕ್ಕೆ ನನ್ನ ಕೈಲಿ ಅಷ್ಟೊತ್ತು ಇರೋಕ್ಕಾಗಲಿಲ್ಲ. ನಾನು ಅಭಿಷೇಕ ಆಗ್ತಾಯಿತ್ತು, ಆ ಟೈಮ್ಗೆ ಹೋಗಿ ದರ್ಶನ ಮಾಡಿದೆ. ಮತ್ತು ಅಲ್ಲಿ ಪುಳಿಯೋಗರೆ ಕೊಡ್ತಾರೆ, ಕಳೆದೋಯ್ತೀವಿ, ಅಷ್ಟು ಸೂಪರಾಗಿರುತ್ತೆ. ಬೇರೆ ಅಲ್ಲೂ ಸಿಗಲ್ವಂತೆ ಆ ಟೇಸ್ಟು. ತುಂಬ ಚೆನ್ನಾಗಿತ್ತು ಪುಳಿಯೋಗರೆ. ನೋಡಿ ಪುಳಿಯೋಗರೆ ಈಸ್ಕೊಂಡೇ ನಿಂತಿದ್ದೀನಿ ಕತ್ಲಲ್ಲಿ ವಿಡಿಯೋ ಮಾಡ್ತಾರೆ. 11 ಗಂಟೆ ಮೇಲೆ ನಾವು ಇದನ್ನು ಹೋಗಿದ್ದು, ಆದರೆ ಇನ್ನೂ ಅಲಂಕಾರ ಆಗಿರಲಿಲ್ಲ, ನಂಗೆ ದರ್ಶನ ಆಗಲಿಲ್ಲ. ತುಂಬ ಬೇಜಾರಿದೆ. ಅಂದರೆ ಅಭಿಷೇಕ ಆಗೋ ದರ್ಶನ ಆಯಿತು, ಅಲಂಕಾರ ಆದಮೇಲೆ ಮಹಾಮಂಗಳಾರತಿ ಆಗಲಿಲ್ಲ, ಟೈಮ್ ಆಗೋಯ್ತು. ಮತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಇರೋದ್ರಿಂದ ನನ್ನ ಕೈಲಲ್ಲಿ ನಿಲ್ಲಕ್ಕಾಗಲಿಲ್ಲ. ಅದರಿಂದ ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮು ನನಗೆ ಶುಕ್ರವಾರನೋ ಇಲ್ಲ ಶನಿವಾರನೋ ಅಮಾವಾಸ್ಯೆ ಬಿದ್ದರಂತೂ ಪಕ್ಕಾ ಬಿಡಲ್ಲ, ನಾನು ಹೋಗಿ ದರ್ಶನ ಮಾಡೇ ಮಾಡ್ತೀನಿ. ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದಾಗುತ್ತೆ. 12 ಗಂಟೆ ಮೇಲೆ ಇರೋ ಪೂಜೆ ಅಮಾವಾಸ್ಯೆ ದಿವಸ ಎಲ್ಲ ಬೇಕಾದಂಗೆ ಇರೋರೆ ಮಾತ್ರ ಅಲ್ಲಂತೂ ಬರೋದು ಜನ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಕೇಳಿದೆ ಯಾರೋ ಹಿಂಗೆ ನನಗೆ ಒಬ್ಬರು ಕೊಲೀಗ್ಸ್ ಹೇಳಿದರು, ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ, ಹೋಗಿ ಸತಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ, ತುಂಬ ಒಳ್ಳೆಯದಾಗುತ್ತೆ ಅಂತ. ಹೋಗೋಕ್ಕಾಗಿರಲಿಲ್ಲ, ಆದರೆ ಈ ಸತಿ ಏನಾರು ಆಗಲಿ ಅಂದ್ಬಿಟ್ಟು ಹಠ ತೊಟ್ಟು ಹೋದೆ. ಓಕೆ, ತುಂಬ ಇಷ್ಟ ಆಯಿತು. ಜೊತೆಗೆ ಲೈವ್ ಕೂಡ ಮಾಡ್ಕೊಂಡೋದೆ. ನನ್ನ ಲೈವಲ್ಲಿದೆ ಇದು ಅಭಿಷೇಕ ಈ ಥರ ಇದೆಲ್ಲ, ಬೇಕಿದ್ರೆ ನೀವು ಕ್ಲಿಪ್ಪಿಂಗಲ್ಲಿ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಆದರೂ ದರ್ಶನ ಇದು ಅಲಂಕಾರ ಆಗಿರೋ ಸಿಕ್ಕಿಲ್ಲ. ನಾನು ಬೇರೆ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ ತಗೊಂಡು ಹಾಕಿದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.